ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಾಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಂಗುಡೆ ಪುಳಿಮುಂಚಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಅನ್ನ ನೋಡಿ. ಈಗ ಬಂಗುಡೆ ಪುಳಿಮುಂಚಿ ಹೇಗ್ ಮಾಡೋದು ಅಂತ ನೋಡುವ. ಮೊದಲಿಗೆ ಒಂದು ಬಾಣಲೆ ತಕೊಳ್ಳಿ. ಅದರಲ್ಲಿ 2 ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ, ಹಾಗೆ 1 ಸ್ಪೂನ್ ಅಷ್ಟು ಜೀರಿಗೆ, 1/4 ಸ್ಪೂನ್ ಅಷ್ಟು ಮೆಂತ್ಯ, 2 ಚಿಟಿಕೆಯಷ್ಟು ಓಮ ತಕೊಳ್ಳಿ, ಒಂದು 1/4 ಸ್ಪೂನ್ ಅಷ್ಟು ಸಾಸಿವೆ. ಎಲ್ಲವನ್ನ ಫ್ರೈ ಮಾಡ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನಾನು 10 ರಿಂದ 12 ಕಾಳು ಕರಿಮೆಣಸು ಪೆಪ್ಪರ್ ಅನ್ನ ತಗೊಂಡಿದ್ದೇನೆ. ಎಲ್ಲವನ್ನ ಹಾಕಿ ಲೋ ಫ್ಲೇಮಲ್ಲಿಟ್ಟು ಡ್ರೈ ಆಗಿ ಫ್ರೈ ಮಾಡಿ. ಅಂದ್ರೆ ಎಣ್ಣೆಯನ್ನು ಹಾಕೊಳ್ಳೋದು ಬೇಡ. ಒಳ್ಳೆ ಪರಿಮಳ ಬರ್ತದೆ ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಬೇಕು ಇದನ್ನ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಈ ರೀತಿ ಕೂಡ ಮಾಡಿ ನೋಡಿ. ಅಂದ್ರೆ ನಾನು ಹೇಗೆ ಮಾಡ್ತೇನೆ ಅದೇ ರೀತಿ ನಿಮ್ಗೂ ಇಷ್ಟ ಆಗ್ಬೋದು. ಎಲ್ಲವನ್ನು ಒಂದು ಪ್ಲೇಟಲ್ಲಿ ಹಾಕಿ, ಹಾಗೆ ಇಲ್ಲಿ 10 ರಿಂದ 12 ಬ್ಯಾಡಗಿ ಮೆಣಸು, ಉದ್ದ ಮೆಣಸನ್ನ ತಗೊಂಡಿದ್ದೇನೆ. ಉದ್ದ ಮೆಣಸನ್ನ ಹಾಕಿ ಕಲರು ಬರ್ತದೆ, ಮತ್ತೆ ಗ್ರೇವಿ ಕೂಡ ಇರ್ತದೆ. ತುಂಬಾ ನಿಮ್ಗೆ ಗ್ರೇವಿ ಬೇಕು ಅಂತ ಆದ್ರೆ ಉದ್ದ ಮೆಣಸನ್ನ ಹಾಕಿ ತುಂಬಾ ಗ್ರೇವಿ ಆಗ್ತದೆ. ಎಲ್ಲವನ್ನ ಫ್ರೈ ಮಾಡ್ಕೊಳ್ಬೇಕು. ಅದು ಕೂಡ ಫ್ರೈ ಮಾಡ್ಕೊಂಡ ನಂತರ ಅದೇ ಪ್ಲೇಟಿಗೆ ಹಾಕಿ ಇಟ್ಕೊಳ್ಳಿ. ಎಲ್ಲವನ್ನ ತಣಿಸಿ ಇದನ್ನ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ಬೇಕು. ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತೇನೆ. ನೀವು ಗ್ರೈಂಡರಲ್ಲಿ ಕೂಡ ರುಬ್ಕೊಳ್ಬೋದು. ನುಣ್ಣಗೆ ಮಾಡ್ಕೊಳ್ಬೇಕಾಗ್ತದೆ. ಹಾಗೆ ಇಲ್ಲಿ ನಾನು ಒಂದು 6 ರಿಂದ 7 ಎಸಳು ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೇನೆ. ಒಂದು ಅರ್ಧ ಇಂಚಿನಷ್ಟು ಶುಂಠಿ ಕೂಡ ಹಾಕೊಳ್ತಾ ಇದ್ದೇನೆ. 1 ಸ್ಪೂನ್ ಅಷ್ಟು ಅರಶಿನ ಪುಡಿ ಹಾಕಿ ನೀರು ಹಾಕಿ ನುಣ್ಣಗೆ ಇದನ್ನ ರುಬ್ಕೊಳ್ಳಿ. ನೋಡಿ, ನುಣ್ಣಗೆ ಆಗಿದೆ. ಇದಕ್ಕೆ ಈಗ ಒಂದು 1/4 ಭಾಗದಷ್ಟು ಈರುಳ್ಳಿಯನ್ನ ಕಟ್ ಮಾಡಿ ಹಾಕಿ, ಮತ್ತೆ ಹುಳಿ ದೊಡ್ಡ ಗಾತ್ರದಲ್ಲಿ, ಅಂದ್ರೆ ದೊಡ್ಡ ಲಿಂಬೆ ಹುಳಿ ಗಾತ್ರದಷ್ಟು ಹುಳಿ ಹಾಕೊಳ್ಳಿ. ಹುಳಿ ಹಾಕಬೇಕು. ಮೆಣಸು ಮಾತ್ರ ಹಾಕಿದ್ದೇವೆ, ತೆಂಗಿನಕಾಯಿ ಇದಕ್ಕೆ ಹಾಕುದಿಲ್ಲ. ಅದಕ್ಕೆ ಹುಳಿ ಸ್ವಲ್ಪ ಜಾಸ್ತಿನೇ ಹಾಕಿ. ನೋಡಿ, ಇಲ್ಲಿ ಚೆನ್ನಾಗಿ ರುಬ್ಕೊಂಡಿದ್ದೇನೆ ನಾನು. ನುಣ್ಣಗೆ ಆಗಿದೆ. ಇದನ್ನ ಈಗ ಬದಿಗಿಡಿ. ಒಂದು ಬಾಣಲೆ ತಕೊಳ್ಳಿ. ಯಾವುದ್ರಲ್ಲಿ ನೀವು ಕರಿ ಮಾಡ್ತೀರಿ ಅದ ಬಾಣಲೆಯನ್ನ ತಕೊಂಡು ಅದಕ್ಕೆ ಒಂದು 3 ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ ಹಾಕೊಳ್ಳಿ. ತೆಂಗಿನ ಎಣ್ಣೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತದೆ. ಹಾಗೆ ರುಬ್ಬಿಟ್ಕೊಂಡ ಮಸಾಲೆ ಇದೆ ನೋಡಿ, ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ತದೆ. ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ನಂತರ ನೀವು ಮಿಕ್ಸಿ ತೊಳೆದ ನೀರಿದೆ ನೋಡಿ, ಅದನ್ನು ಕೂಡ ತೊಳೆದು ಇದಕ್ಕೆ ಹಾಕೊಳ್ಳಿ. ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾನು ಒಂದು ದೊಡ್ಡ ಹಸಿಮೆಣಸು, ಒಂದು 1/4 ಇಂಚಿನಷ್ಟು ಶುಂಠಿಯನ್ನ ಕಟ್ ಮಾಡಿ ಹಾಕೊಂಡಿದ್ದೇನೆ. ಟೊಮೆಟೊ ಅರ್ಧ ಹಾಕೊಂಡಿದ್ದೇನೆ. ಇದು ಬೇಕಾದ್ರೆ ಹಾಕಿ, ಇಲ್ಲದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಟೊಮೆಟೊ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಹಾಕೊಳ್ತಾ ಇದ್ದೇನೆ. ಹಾಗೆ ಉಪ್ಪು, ಇಲ್ಲಿ ನಾನು ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೇನೆ. ಟೇಸ್ಟಿಗೆ ಸ್ವಲ್ಪ ಹಾಕಿ, ಕಲ್ಲುಪ್ಪು ಹಾಕಿ ಮುಚ್ಚಿ ಬೇಯಿಸಿ. ಇಲ್ಲಿ ನಾನು 2 ಬಂಗುಡೆ ತಗೊಂಡಿದ್ದೇನೆ ನೋಡಿ, ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ಇಡೀ ಬಂಗುಡೆ ಕೂಡ ಹಾಕ್ಬೋದು. ನಾನಿಲ್ಲಿ ಅರ್ಧ ಹಾಕಿದ್ದೇನೆ. ಬೇಡ ಅಂದ್ರೆ ಇನ್ನೂ ಕಟ್ ಮಾಡಿ ಹಾಕೊಳ್ಳಿ. ನೋಡಿ, ಕುದಿ ಬರ್ತಾ ಇದೆ, ಒಳ್ಳೆ ಕುದಿ ಬರ್ತಾ ಇದೆ. ಈಗ ನೀವಿಲ್ಲಿ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ತುಂಬಾ ಚೆನ್ನಾಗಿರ್ತದೆ ಪುಳಿಮುಂಚಿ. ಮಂಗಳೂರು ಕಡೆ ಬಂದ್ರೆ ನೀವು ಇದರ ಟೇಸ್ಟ್ ಮಾಡ್ಬೋದು. ನೀವೇ ಇದನ್ನ ಮಾಡ್ಕೊಂಡು ನೋಡಿ ಒಮ್ಮೆ. ಹಾಗೆ ಇದ್ರ ಮೇಲ್ಗಡೆ ಸ್ವಲ್ಪ ಕರಿಬೇವನ್ನ ಉದುರಿಸಿ, ನಂತರ ಈಗ ನಾವು ತೊಳೆದಿಟ್ಟ ಮೀನನ್ನ ಹಾಕೊಳ್ತಾ ಇದ್ದೇನೆ. ಇಡೀ ಬಂಗುಡೆ ಕೂಡ ನೀವು ಹಾಕಿ ನೋಡಿ, ಚೆನ್ನಾಗಿರ್ತದೆ. ಆದ್ರೆ ಬೇಡ ಅಂತ ಹೇಳಿದ್ರೆ ಸಣ್ಣ ಸಣ್ಣದ್ ಕಟ್ ಮಾಡಿ ಕೂಡ ಹಾಕಬಹುದು. ಈಗ ಇದನ್ನ ಕೈಯಲ್ಲಿ ಹೀಗೆ ತಿರ್ಗಿಸ್ಕೊಳ್ಳಿ. ಸೌಟ್ ಹಾಕಬೇಡಿ, ಹುಡಿ ಆಗ್ತದೆ. ಒಂದು ಬಟ್ಟೆ ಹಿಡಿದು ಪಾತ್ರೆಯನ್ನ ತಿರ್ಗಿಸಿ ಮುಚ್ಚಿ ಕುದಿ ಬರ್ಲಿಕ್ಕೆ ಬಿಡಿ. ನೋಡಿ, ಕುದಿ ಬರ್ತಾ ಇದೆ. ಹಾಗೆ ಮೀನು ಕೂಡ ಒಳ್ಳೆ ಬೆಂದಿದೆ. ಬೇಕಾದ್ರೆ ಕರಿಬೇವು ಹಾಕಿ, ನಾನು ಸ್ವಲ್ಪ ಹಾಕಿದ್ದೇನೆ. ಆಗಿದೆ. ಈಗ ನಾನು ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೇನೆ. ಪುಳಿಮುಂಚಿ ರೆಸಿಪಿಯನ್ನ ನೋಡಿದ್ರಲ್ಲ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಹಾಗೆ ಲೈಕ್ ಕೊಡಿ. ಎಲ್ರಿಗೂ ಇದನ್ನ ಶೇರ್ ಮಾಡಿ. ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.